ಕಾರ್ಯಕರ್ತರಿಗೆ ನಾ ಬೆಂಬಲ ಮಾಡಿ ಬೇರೆಯವ್ರಂಗೆ ಅವ್ರ ಕುಟುಂಬದ ನಾ ಎಂದು ರಾಜಕಾರಣ ಮಾಡಿಲ್ಲ. ನೀವು ನೋಡ್ತೀರಿ ಯಾವ ಆಫೀಸ್ ಅಂತ ಹೋಗಿ ಏಜೆಂಟ್ಗೆ ಮಾಡಿ ಎಂದು ರೊಕ್ಕದ ಬೆಳಕಿಲ್ಲ. ಮತ್ತೆ ಇವ್ರ ಹತ್ರ ದುಡ್ಡು ಕೇಳೋದು ಪ್ರಮೇಯ ಏನೈತೆ ನಂಗೆ. ದೇವ್ರ ನಂಗೆ ನನಗೇನ್ ಬೇಕೋ ನನ್ನ ಉಪಜೀವನ ಕೆಲ್ಸಬೇಕು ಅಷ್ಟು ಕೊಟ್ಟಿದ್ರಾಗ ನಾ ಕಳ್ಕೊಂಡಿದ್ದು ಹೊರತು ಇವತ್ತಿಗೂ ನಂಗೆ ಎಷ್ಟು ಬೇಕೋ ಅಷ್ಟು ಅದ. ಮತ್ತೆ ನೋಡ್ರಿ ನದಿ ದಾಟಿದ ಮ್ಯಾಗ ಏನೋ ಅಂತಲ್ಲ ಇದು ಅವರೇ ಹೇಳುವಂತ ಶಿವಗಳು ಪುಣ್ಯ ಭೂಮಿದಾಗ ನೀವು ಅನ್ಯಾಯ ಮತ್ತೊಂದೇನೋ ನಾವು ದೊಡ್ಡ ಸ್ಥಾನದಾಗ ಇವತ್ತು ಏನ್ ಬೇಕಂತ ಹೇಳಿದ್ರು ಜನ ಹುಚ್ಚರಲ್ಲ. ನಾವೇನೋ ಅವ್ರೇನೋ ನೋಡ್ಕೊತ ಬಂದ್ರ, ನನ್ನ ಜೀವನ ಏನೋ ಅನ್ನೋದು ನೋಡ್ಕೊತ ಬಂದ್ರ. ನನ್ನ ಜೀವನದಾಗ ಯಾವಾಗಲೂ ದುಡ್ಡಿಗೆ ಕಿಮ್ಮತ್ ಕೊಟ್ಟ. ಮೊನ್ನೆ ನಡೆದ ಸಕ್ಕರೆ ಕಾರ್ಖಾನೆ ಚುನಾವಣೆ ದಿನ ಅಥಣಿ ಶಾಸಕರಾದ ಸನ್ಮಾನ್ಯ ಸವದಿಯವರು ನಾನು ದುಡ್ಡು ಕೇಳಿದ್ದೆ ಮತ್ತೆ ಆತನಿಗೆ ಯಾವುದೇ ಒಂದು ಹುದ್ದೆ ಆಶ್ವಾಸನೆ ಕೊಟ್ಟಿರಲಿಲ್ಲ ಅನ್ನೋ ಮಾತು ಮಾಧ್ಯಮದ ಮೂಲಕ ನನಗೆ ತಿಳಿತು. ಆ ಒಂದು ನಿಟ್ಟಿನಲ್ಲಿ ಸ್ಪಷ್ಟೀಕರಣ ಕೊಡಲಿಕ್ಕೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. 2019ರಲ್ಲಿ ಉಪಚುನಾವಣೆ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೆ. ಯಾಕೆಂದ್ರೆ ಆವಾಗ ನಮ್ಮ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರು ಅಪಾರ ಬೆಂಬಲಿಗರನ್ನೇ ಬಿಜೆಪಿ ಸೇರಿದಾಗ ಆ ಒಂದು ಉಳಿದಂತ ಜನರನ್ನ ಸಂಘಟನೆ ಮಾಡಿಕೊಂಡು ಸುಮಾರು 60,000 ಮತಗಳನ್ನ ತೆಗೆದುಕೊಂಡು ನಾನು ಸೋತರು ಸಹಿತ ಮರುದಿನದಿಂದಲೇ ಪಕ್ಷದ ಸಂಘಟನೆಯನ್ನ ಮಾಡಿ ಎಲ್ಲರ ಸಹಕಾರವನ್ನ ಪಡೆದುಕೊಂಡು ತನು ಮನದಂದಿಂದ ನಾನು ಶ್ರಮ ವಹಿಸಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೂ ಟಿಕೆಟ್ ಕೊಟ್ಟರು ಸಹಿತ ಅವ್ರು ಗೆಲ್ಲಬೇಕು ಅನ್ನುವಂತ ವಾತಾವರಣವನ್ನ ನಾವೆಲ್ಲ ಕೂಡಿ ಸೃಷ್ಟಿ ಮಾಡಿದ್ವಿ. ನಾನು ಸಹಿತ ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೆ. ಇಂಥ ಸಂದರ್ಭದಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಅನಿರೀಕ್ಷಿತವಾಗಿ ಸವದಿಯವರು ಬಂದ ತಕ್ಷಣ ಅಥಣಿಗೆ ಬಂದ ಕೂಡಲೇ ನನ್ನ ಮನೆಗೆ ಬಂದಾಗ ನಾನು ಅವರು ಮಾತನಾಡುವಂತ ಸಂದರ್ಭದಲ್ಲಿ ನಿನಗೆ ಬಹಳ ಅನ್ಯಾಯ ಆಗ್ಯದ, ನಿನಗೆ ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕೊಡಿಸುವಂತ ಜವಾಬ್ದಾರಿ ನಂದು ಅನ್ನುವಂತ ಆಶ್ವಾಸನೆಯನ್ನ ನನಗೆ ಕೊಟ್ಟಿದ್ರು. ಜೊತೆಗೆ ಅವ್ರು ಹೇಳೋ ಹಾಗೆ ಟಿಕೆಟ್ ಬಿಟ್ಟು ಕೊಡ್ಲಿಕ್ಕೆ ನಾನು ದುಡ್ಡು ಕೇಳಿದ್ದೆ ಅಂತ ಏನ್ ಹೇಳ್ತಾರೆ ಆ ಸಂದರ್ಭನೇ ಇರಲಿಲ್ಲ. ಯಾಕಂದ್ರೆ ಅವ್ರು ಅಥಣಿಗೆ ಬರೋ ಸಂದರ್ಭದಲ್ಲಿ ಟಿಕೆಟ್ ಅನ್ನ ಅವ್ರು ಕನ್ಫರ್ಮ್ ಮಾಡ್ಕೊಂಡೇ ಅಥಣಿಗೆ ಬಂದಿದ್ರು. ಈ ಒಂದು ನಿಟ್ಟಿನಲ್ಲಿ ಅವರ ಒಂದು ಹೇಳಿಕೆಯಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಗಿ ಇವತ್ತು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ಯಾಕಂದ್ರೆ ನನ್ನ 31 ವರ್ಷದ ರಾಜಕೀಯ ಮತ್ತು ಸಾಮಾಜಿಕ ಜೀವನವನ್ನ ನೀವು ನೋಡಿದಿರಿ, ಅಥಣಿ ಎಲ್ಲ ಜನ ನೋಡಿದ್ದಾರೆ. ನಾನು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ನನ್ನ ಜೀವನವನ್ನ ನಿರ್ವಹಣೆ ಮಾಡ್ಕೋತ ಬಂದಂತವನು. ನಾನು ಯಾವಾಗ್ಲೂ ಹಲವಾರು ಹಣ ಗಳಿಸುವ ಅವಕಾಶ ಇದ್ರೂ ಸಹಿತ ಹಣದ ಹಿಂದೆ ಯಾವತ್ತೂ ನಾನು ಬಿದ್ದಿಲ್ಲ. ಇವತ್ತು ನಮ್ಮ ಹಿರಿಯರ ನಾನು ಗಳಿಸಿದಂತ ಆಸ್ತಿ ಮಾರಿ ನಾನು ರಾಜಕಾರಣ ಮಾಡ್ಕೊಂಡು ಬಂದಂತವ್ ನಾನು 30 ವರ್ಷಗಳ ಹಿಂದೆ ನನ್ನ ಆಸ್ತಿ ಎಷ್ಟಿತ್ತು, ಇವತ್ತು ಅವ್ರು ಹೇಳ್ತಾ ಇರುವಂತವ್ರು ಇವತ್ತು ನನ್ನ ಆಸ್ತಿ ಎಷ್ಟಿದೆ. 30 ವರ್ಷಗಳ ಹಿಂದೆ ಈಗೇನು ಆಪಾದನೆ ಮಾಡಿದಾರಲ್ಲ ಅವರ ಆಸ್ತಿ ಎಷ್ಟಿತ್ತು, ಇವತ್ತು ಅವರ ಆಸ್ತಿ ಎಷ್ಟಿದೆ ಅನ್ನೋದನ್ನ ನೀವು ಅವಲೋಕನ ಮಾಡಿದ್ರೆ ನನ್ನ ಜೀವನ ಏನು ಅನ್ನೋದು ನಿಮಗೆ ಅರ್ಥ ಆಗ್ತದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ ರಾಜಕಾರಣದಿಂದ ಆಸ್ತಿ ಕಳ್ಕೊಂಡಿನೇ ಹೊರತು ನಾನು ಆಸ್ತಿ ಗಳಿಸಿಲ್ಲ. ಇದಕ್ಕೆ ಬೇಕಾದ್ರೆ CBI ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇಡಿ ಇರ್ಬೋದು, ಇನ್ಯಾವುದೇ ಸಂಘಟನೆಯಿಂದ ತನಿಖೆ ಮಾಡಿಸಿದ್ರೆ ನಾನೇನು ಬೇರೆಯವರೇನು ಅನ್ನೋದು ಎಲ್ರಿಗೂ ಅರ್ಥ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂದ್ರೆ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟು ಸಹಿತ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದವನು. ನಾನು ಪಕ್ಷದಿಂದ ಪಕ್ಷಕ್ಕೆ ಎಂದೂ ನಾನು ಜಿಗಿದವನಲ್ಲ. ಪ್ರಾಮಾಣಿಕ ಕಾರ್ಯಕರ್ತನಾಗಿ 31 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ಕೊತ ಬಂದಿದ್ದೀನಿ. ಆದ್ರೆ ಇವತ್ತು ಅವರ ಹೇಳಿಕೆಯಿಂದ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಆ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿರೋದ್ರಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ. ಮುಖ್ಯವಾಗಿ ಹೇಳೋದು ಏನಂತಂದ್ರೆ ಅವತ್ತು ನೀವು ನಮ್ಮ ಮನೆಗೆ ಬಂದಾಗ ನೀವು ಮನೆಗೆ ಹೋದ ಕೂಡಲೇ ಮರುದಿನೇ ನಾನು ಶಿವನಿಗೆ ಕಲ್ಯಾಣ ಮಂಟಪದಲ್ಲಿ ಹಳೆ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನ ನಾನು ಮಾಡಿ ಆ ಒಂದು ಸಮಾವೇಶದಲ್ಲಿ ನಿಮ್ಗೊಂದು ಮಾತನ್ನ ಹೇಳಿದ್ದೆ. ಸೌದಿಯವರೇ, ನಿಮಗೆ 60,000 ಹಳೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೀವು ಉಡ್ಯಾಕ್ ಹಾಕಾಕ್ತೀನಿ, ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗದಂಗೆ ನೋಡ್ಕೊಡ್ರಿ, ಮುಂದೆ ನಾಮಿನೇಷನ್ಗಳು ಬಂದಾಗ ಅವರಿಗೆ ಹೆಚ್ಚಿನ ಪಾಲು ಸಿಗುವಂಗೆ ನೋಡ್ಕೊಡ್ರಿ ಅನ್ನೋ ಒಂದೇ ಒಂದು ಮಾತನ್ನ ನಾನು ಹೇಳಿದ್ದೆ. ಅದಕ್ಕೆ ಅವರು ಒಪ್ಕೊಂಡಿದ್ರು. ಆದ್ರೆ
ನಾವೆಲ್ಲ ಸೇರಿ ನಿಮ್ಮನ್ನ 76,000ಕ್ಕಿಂತ ಹೆಚ್ಚಿನ ಮತ ಒಂದು ಕೊಟ್ಟು ಬಹುಮತ ಕೊಟ್ಟು ನಿಮ್ಮನ್ನ ಆರಿಸಿದ ಮೇಲೆ ನೀವು ಏನು ಮಾಡಿದ್ರಿ? ನನ್ನನ್ನ, ನಮ್ಮ ಮುಖಂಡರನ್ನ, ನಮ್ಮ ಕಾರ್ಯಕರ್ತರನ್ನ ಯಾವ ರೀತಿ ನಡೆಸ್ಕೊಂಡ್ರಿ? ನಾಮಿನೇಷನ್ದಲ್ಲಿ ಎಷ್ಟು ಜನ ಹಳೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ಅವಕಾಶವನ್ನು ಕೊಟ್ರಿ? ಪಕ್ಷದ ಚಟುವಟಿಕೆ ಇರ್ಬೋದು, ಸಭೆ ಸಮಾರಂಭ ಇರ್ಬೋದು, ಎಷ್ಟು ಜನ ಹಳೆ ಕಾಂಗ್ರೆಸ್ ಮುಖಂಡರನ್ನ ನೀವು ಇನ್ವಾಲ್ವ್ ಮಾಡಿದ್ರಿ? ಮೊನ್ನೆ ನಡೆದಂತ MP ಚುನಾವಣೆಯಲ್ಲಿ ನೀವು ಏನ್ ಮಾಡಿದ್ರಿ ಅನ್ನೋ ಬಗ್ಗೆ ನೀವು ಆತ್ಮಾವಲೋಕನ ಮಾಡ್ಕೊಂಡ್ರೆ ನಿಮ್ಗೆ ನಮ್ಮ ನೋವು ಅರ್ಥ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಒಂದು ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ನಿಮ್ಮ ಒಂದು ಪ್ಯಾನೆಲ್ ವಿರುದ್ಧ ನಾನು ಸ್ಪರ್ಧೆ ಮಾಡಿದೆ ಅನ್ನೋ ಒಂದೇ ಕಾರಣಕ್ಕೆ ನೀವು ನನ್ನ ಮೇಲೆ ಇಂಥ ಒಂದು ಆಪಾದನೆ ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ನನಗೆ ನೋವಾಗಿ ಇವತ್ತು ನಾನು ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಇದು ನನ್ನ ಹೆಸರು ಕೆಡಿಸುವಂತ ಪ್ರಯತ್ನವನ್ನ ನೀವು ದಯವಿಟ್ಟು ಕೈ ಬಿಡ್ರಿ. ಯಾಕಂದ್ರೆ ಇದನ್ನೇ ಮುಂದುವರಿಸಿದ್ರೆ ನಾನು ಕಾನೂನು ತಜ್ಞರ ಜೊತೆ ಮಾತಾಡಿ ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಬೇಕಾಯಿತು ಅನ್ನೋಂತ ಒಂದು ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ತಮಗೆ ನಾನು ಕೊಡ್ತಾ ಇದ್ದೀನಿ. ಇದು ಶಿವಯೋಗಿಗಳ ತಪೋಭೂಮಿ, ಸಿದ್ದೇಶ್ವರ ಪಾಂಡ್ರ ಅಂತ ಹೇಳ್ತೀವಿ ನಾವು. ಸಿದ್ದೇಶ್ವರ ಪಾಂಡ್ರಿ ಒಳಗ, ಶಿವಯೋಗಿಗಳ ತಪೋಭೂಮಿ ಒಳಗ ಅನ್ಯಾಯ ಯಾವತ್ತೂ ನಡೆಯಲ್ಲ, ಬಹಳ ದಿನ ನಡೆಯಲ್ಲ. ಈ ಒಂದು ಅಂಶವನ್ನ ನಾನು ಗಮನದಲ್ಲಿ ಇಟ್ಕೊಂಡು ಬಹಳ ಎಚ್ಚರಿಕೆಯಿಂದ ಈ ಮಾತನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಸೌದಿಯವರೇ, ನೀವು ಹಸಿ ಅರಿವಿ ಹಾಕೊಂಡು ತಪೋಭೂಮಿ ಶಿವಯೋಗಿಗಳ ಗದ್ದಿಗೆ ಹತ್ತಕ್ಕೆ ಬಂದು ಗದ್ದಿಗೆ ಹಿಡಿದು, ಇಲ್ಲ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಸಿದ್ದೇಶ್ವರ ದೇವರ ಗದ್ದಿಗೆ ಹಿಡಿದು, ಇಲ್ಲ ಮಂಜುನಾಥ ಸ್ವಾಮಿಯ ದೇವರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಗದ್ದಿಗೆ ಹಿಡಿದು ನೀವು ಹೇಳಬೇಕು, ಗಜಾನನ ಮನ್ಸೂಳಿ ದುಡ್ಡು ಕೇಳಿದ್ದ, ನಾ ಇಲ್ಲ ಅಂತ ಹೇಳಿದ್ನಿ, ಮತ್ತ ಆತನಿಗೆ ನಾನು ಯಾವುದೇ ಆಶ್ವಾಸನೆ ಕೊಟ್ಟಿಲ್ಲ ಅಂತ ನೀವು ಗದ್ದಿಗೆ ಹಿಡಿದು ನೀವು ಹೇಳಬೇಕು. ಸುಳ್ಳು ಅವ್ರು ಹೇಳ್ತಾ ಇರೋದಂತ, ಅವ್ರು ಹೇಳಿದ್ದು ನಿಜ ಅಂತ ನಾ ಗದ್ದಿಗೆ ಮುಟ್ಟಿ ಹೇಳಾಕ್ತಾ ಇರೋದೀನಿ. ನನ್ನ ಮನೆ ದೇವರ ಆಣಿ ಮಾಡಿ, ನನ್ನ ಮಕ್ಕಳ ಆಣಿ ಮಾಡಿ ಹೇಳಾಕ್ತಾ ಇರೋದೀನಿ. ನೀವು ಅದಕ್ಕೆ ಸಿದ್ಧರಿದ್ದೀರಾ ಅನ್ನೋದನ್ನ ನೀವು ನನಗೆ ಸ್ಪಷ್ಟೀಕರಣ ಕೊಡಬೇಕು ಅನ್ನೋದನ್ನ ಈ ಮೂಲಕ ನಿಮಗೆ ಸವಾಲು ಎಸೆತಾ ಇದ್ದೀನಿ. ದಯವಿಟ್ಟು ನಿಮಗೆ ಬೇಡಾದಾಗ ಏನೋ ಒಂದು ಹೇಳಿ ಜನರ ಭಾವನೆಗೆ, ಜನರ ಕಾರ್ಯಕರ್ತರ ಭಾವನೆಗೆ ಧಕ್ಕೆ ತರುವ ಕೆಲಸ ದಯವಿಟ್ಟು ಮಾಡಬೇಡ್ರಿ ಅಂತ ಕೇಳ್ಕೊಂಡು ಅವರಿಗೂ ಗೊತ್ತಾಗಿದೆ ಹಳ್ಳಿ ಒಳಗೆ ಎಷ್ಟು ಜನ ನಮ್ಮ ಪ್ಯಾನಲ್ ಮತ ಹಾಕ್ಯಾರ ಅನ್ನೋದು. ನಾವು ಕೇವಲ ಅದ್ರ ಬಗ್ಗೆ ನಾವು ಮುಂದೆ ಹೇಳ್ತೀವಿ. 3 ದಿನದಲ್ಲಿ ನಾವು ತಯಾರಿ ಮಾಡ್ಕೊಂಡು 45% ಓಟ್ ತಗೊಂಡಿದ್ದೀವಿ. ನಮ್ಮ ಹಳೆ ಎಲ್ಲಾ ಮುಖಂಡರು ಕಾರ್ಯಕರ್ತರ ಶಕ್ತಿ ನಮ್ಮ ಜೊತೆ ಐತಂತ ಅಷ್ಟು ಓಟ್ ಬಿದ್ದಾವ. ಅದು ಅವ್ರಿಗೂ ಗೊತ್ತು, ಹೇಳ್ತಾರ ಅಷ್ಟೇ. ಅವ್ರು ಮೇಲೆ ಹೇಳೋದು ಬೇರೆ ಇರ್ಬೋದು, ಮನಸ್ಸಿಗೆ ಅವರು ತಿಳಿದಿರ್ತದ ಅವ್ರಿಗೆ ನಮ್ಮ ಶಕ್ತಿ ಏನು ಅಂತ. ನನ್ನ ಜೊತೆ ಯಾರಿದ್ದಾರೆ ಅನ್ನೋದು ಅವ್ರಿಗೂ ಗೊತ್ತದ, ನನಗೂ ಗೊತ್ತದ.